ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂತು ಮೆಚ್ಚುವರಯ್ಯ. ಊರೊಳಗಿದ್ದಡೆ ಉಪಾಧಿಕನೆಂಬರು, ಅಡವಿ ಒಳಗಿದ್ದಡೆ ಮೃಗನೆಂಬರು, ಹೆಣ್ಣ ಬಿಟ್ಟರೆ ನಪುಂಸಕನೆಂಬರು, ಹೊನ್ನ ಬಿಟ್ಟರೆ ದರಿದ್ರನೆಂಬರು, ಮಣ್ಣ ಬಿಟ್ಟರೆ ಪೂರ್ವ ಕರ್ಮಿ ಎಂಬರು, ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತೆಂಬರು, ಮಾತನಾಡದಿದ್ದರೆ ಮೂಕನೆಂಬರು, ಸಮತೆಯ ನುಡಿದರೆ ಅಂಜುವನೆಂಬರು. ಇದು ಕಾರಣ ಕೂಡಲ ಚೆನ್ನಸಂಗಮ ದೇವ ನಿಮ್ಮ ಶರಣ ಲೋಕದಿಚ್ಛೆ ನುಡಿಯ ಲೋಕದಿಚ್ಛೆ ನಡೆಯ. ಬಸವ ತಂದೆಯನ್ನು ಸ್ಮರಿಸಿ ಲಿಂಗಾಯತ ಧರ್ಮದ ಮಹಾ ಅಧಿವೇಶನದ ಪ್ರಥಮ ಸಭೆಯ ಈ ಗೋಷ್ಠಿಯ ಸನ್ನಿಧಾನ ವಹಿಸಿರ್ತಕ್ಕಂತಹ ಜಗದ್ಗುರುಗಳಲ್ಲಿ, ಎಲ್ಲ ಪೂಜ್ಯರಲ್ಲಿ, ಗಣ್ಯ ವ್ಯಕ್ತಿಗಳಲ್ಲಿ, ನೆರೆದಿರುವರಲ್ಲಿ ಎಲ್ಲರಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು. ಇದುವರೆಗೆ 4 ಜನ ವಿದ್ವಾಂಸರು ಮಾತನಾಡಿದ್ದಾರೆ. 4 ಜನನು ಇತಿಹಾಸವನ್ನು ಕುರಿತು ಮಾತನಾಡಿದ್ದಾರೆ. ಇತಿಹಾಸದೊಳಗಡೆ ಇರುವ ವಿಚಾರಧಾರೆಗಳನ್ನ ಅವರು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದು ಯಾಕೆ ಸ್ಥಾಪನೆ ಆಯಿತು, ಯಾವ ಕಾರಣಕ್ಕಾಗಿ ಈ ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದು 12ನೇ ಶತಮಾನದಲ್ಲಿ ಬಂತು. ಇದು ಬಹಳ ಮುಖ್ಯವಾದಂತಹ ವಿಷಯ. ಕಾರಣ ಬಸವಣ್ಣನವರಿಗೆ ಎಲ್ಲ ವಿಚಾರಧಾರೆಗಳು ಗೊತ್ತಿರತಕ್ಕಂತಹ ವ್ಯಕ್ತಿ. ಕಾರಣ ಅವರು ಅಗ್ರಾರದಲ್ಲಿ ಹುಟ್ಟಿರ್ತಕ್ಕಂತಹ ಮಹಾ ಮಂಡಿಗೆಯ ಮಾದಿರಾಜನ ಮಗನಾಗಿ ಬಂದವರು. ಅವರಿಗೆ ಶೈವ ಪರಂಪರೆ ಗೊತ್ತಿತ್ತು, ಕಾಳಮುಖ ಶೈವ ಪರಂಪರೆ ಇತಿಹಾಸ ಗೊತ್ತಿತ್ತು, ಪುರಾಣಗಳು ಗೊತ್ತಿತ್ತು, ವೇದ ಆಗಮಗಳ ಇತಿಹಾಸದ ಜ್ಞಾನ ಅವರಲ್ಲಿತ್ತು. ಆಕಸ್ಮಿಕ ದೇವಸ್ಥಾನದ ಪರಂಪರೆಯ ಒಳಗಡೆ ಜನಗಳನ್ನು ಬಿಡಲಾರದಿರುವಂತಹ ಅಸ್ಪೃಶ್ಯತೆಯ ಈ ದೇಶದ ಪರಿಸ್ಥಿತಿಯು ಅವರಿಗೂ ಗೊತ್ತು. ಬಸವಣ್ಣನವರಿಗೆ ಗೊತ್ತಷ್ಟು ವಿಷಯ ಇನ್ಯಾರಿಗೂ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂತಹ ಬಸವಾದಿ ಪ್ರಮತರು, ಬಸವಣ್ಣನವರು ಈ ಧರ್ಮವನ್ನ ಸ್ಥಾಪನೆ ಮಾಡುವ ಉದ್ದೇಶ ಏನಿತ್ತು ಅನ್ನತಕ್ಕಂಥದ್ದು ಸ್ಪಷ್ಟೀಕರಣ ಮಾಡಿಕೊಳ್ಬೇಕು. ಹೌದು, ಈ ದೇಶ ದ್ರಾವಿಡರ ದೇಶ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಶೈವ ಪರಂಪರೆಯ ದೇಶನೇ ಇತ್ತು. ಅದಾದ ನಂತರ ಶಂಕರಾಚಾರ್ಯರು ಬಂದರು, ಮಧ್ವಾಚಾರ್ಯರು ಬಂದರು, ರಾಮಾನುಜಾಚಾರ್ಯರು ಬಂದರು. ವೇದಗಳು ಇದ್ದುವು, ವ್ಯಾಸನ 18 ಪುರಾಣಗಳು ಇದ್ದುವು, ಎಲ್ಲವೂ ಇದ್ದಿದೆ. ಅವೆಲ್ಲವೂ ಇದ್ದರೂ ಸಹ ಈ ಎಲ್ಲ ವಿಚಾರಧಾರೆಗಳ ಆಧಾರದ ಮೇಲೆ ಬಸವಣ್ಣನವರು ಅವರ ದಾರಿಯಲ್ಲೇ ಹೋಗಬಹುದಿತ್ತಲ್ಲ. ಆ ದಾರಿಯನ್ನೇ ಹಿಡ್ಕೊಂಡು ಹೋಗಬಹುದಿತ್ತಲ್ಲ ಬಸವಣ್ಣನವರಿಗೆ. ಹಾಗಾದರೆ ಬಸವಣ್ಣನವರು ಈ ಧರ್ಮವನ್ನ ಸ್ಥಾಪನೆ ಮಾಡುವ ಈ ಭಾರತದ ಇತಿಹಾಸದ ಪರಂಪರೆಗೆ ಏನಿತ್ತು ಅನ್ನತಕ್ಕಂಥದ್ದು ಇತಿಹಾಸದ ಬೆಳಕು ಬಹಳ ಚೆನ್ನಾಗಿ ಚೆಲ್ಲಬೇಕು. ಇತಿಹಾಸ ಅನ್ನತಕ್ಕಂಥದ್ದು ಅದು ಗೆಜೆಟೇರಿಯಾಗಿ ಒಳಗೆ ಉಳಿತದೆ, ಪುಸ್ತಕಗಳಲ್ಲಿ ಉಳಿಯುತ್ತದೆ. ಆದರೆ ಬಸವಣ್ಣನವರ ಬರುವ ಪೂರ್ವದಲ್ಲಿ ಈ ದೇಶದೊಳಗಡೆ ಧರ್ಮದ ಪರಿಸ್ಥಿತಿ ಏನಿತ್ತು, ಧಾರ್ಮಿಕ ಮುಖಂಡರ ಅಟ್ಟಹಾಸ ಯಾವ ರೀತಿಯಲ್ಲಿ ಇತ್ತು,
ಯಾವ ರೀತಿಯಲ್ಲಿ ಜನಗಳನ್ನ ನಡೆಸಿಕೊಂಡಿದ್ರು ಇವರು. ಈ ಧರ್ಮ ಏನು ಹೇಳ್ತಿತ್ತು, ಈ ದೇಶದ ಧರ್ಮ, ಈ ದೇಶದ ಶಾಸ್ತ್ರ ಏನು ಹೇಳ್ತಿತ್ತು, ಈ ದೇಶದ ಪೂಜಾರಿಗಳು ಏನು ಹೇಳ್ತಿದ್ರು, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇವರು ಮಾತನಾಡಿರ್ತಕ್ಕಂಥದ್ದು ಎಲ್ಲವನ್ನ ನಾವು ಇತಿಹಾಸದ ಒಳಗಡೆ ಕಾಣುತ್ತೇವೆ. ಅದು ಅವರು ಬೆಳಕು ಚೆಲ್ಲಿದ್ದಾರೆ ವಿದ್ವಾಂಸರು. ಬಸವಣ್ಣನವರು ಬಹಳ ದೊಡ್ಡ ಮನೆತನದಲ್ಲಿ ಹುಟ್ಟಿರ್ತಕ್ಕಂತಹ ಮಂಡಿಗೆ ಮಾದಿರಾಜನ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣನವರು ಎಲ್ಲವನ್ನ ತಿಳಿದವರು, ಸಾಮಾನ್ಯವಾದವರಲ್ಲ. ಇಂತಹ ಬಸವಣ್ಣನವರು ಈ ದೇಶದೊಳಗಡೆ ನಡೀತಿರುವಂತಹ ಈ ಚಾತುರ್ವರ್ಣದ ವ್ಯವಸ್ಥೆಯ ವಿರುದ್ಧ, ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನತಕ್ಕಂತಹ ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯ ವಿರುದ್ಧ, ನಾವೆಲ್ಲರೂ ಸಹ ಲಿಂಗಾಯತರು ಒಂದು ಕಾಲದಲ್ಲಿ ಅಸ್ಪೃಶ್ಯರು. ತಲೆನೇ ಕೆಡ್ತು ನಿಮಗೆ. ನೀವೇನು ಬ್ರಾಹ್ಮಣರಾ? ನೀವೇನು ಕ್ಷತ್ರಿಯರಾ? ನೀವೇನು ವೈಶ್ಯರಾ? ಅಲ್ಲ, ಶೂದ್ರರು ನಾವು. ಶೂದ್ರಾತಿ ಶೂದ್ರ ಜನಾಂಗದಲ್ಲಿ ಇದ್ದಂತಹ ಜನಾಂಗ ಈ ದೇಶದಲ್ಲಿ 90%, 99% ಶೂದ್ರಾತಿ ಶೂದ್ರ ಜನಾಂಗದವರನ್ನ 2% ಎನ್ನತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ಆಳ್ತಾ ಇದ್ದಾರಲ್ಲ, ಇವತ್ತಿಗೂ ಆಳ್ತಾ ಇದ್ದಾರಲ್ಲ ಅವರು. ಈ ಗಳಿಗೆಗೂ ಆಳ್ತಾ ಇದ್ದಾರಲ್ಲ. ಬಸವಣ್ಣನವರ ಧರ್ಮ ಇದೆಯಲ್ರಿ, ಏನಾದರೂ ಬಸವಣ್ಣನವರ ಧರ್ಮವನ್ನ ಈ ರಾಷ್ಟ್ರದಲ್ಲಿ ಮೊಟ್ಟ ಮೊದಲಿಗೆ ಏನಾದರೂ ನೀವು ಅಧಿಕೃತವಾದ ಧರ್ಮ ಅಂತ ಘೋಷಣೆ ಮಾಡಿದ್ರೆ ಇದು ರಾಷ್ಟ್ರೀಯ ಧರ್ಮ ಆಗ್ತದೆ ಅನ್ನತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ಯಾಕೆ ಹೇಳಿದ್ರು ಪ್ರಭುದೇವರು? ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ತರ್ಕವೆಂಬುದು ತಗರ ಹರಟೆ, ಪುರಾಣವೆಂಬುದು ಪುಂಡರಗೋಷ್ಠಿ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನ ನೋಡ. ಸ್ಪಷ್ಟೀಕರಣ ಆಗಬೇಕ್ರಿ ವೇದಿಕೆ. ಲಿಂಗಾಯತ ಧರ್ಮ ಯಾಕೆ ಹುಟ್ಟಿತು, ಯಾಕೆ ಬೇಕು, ಯಾವ ಕಾರಣಕ್ಕಾಗಿ ಮಾನ್ಯತೆ ಬೇಕು, ಎದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ, ಸ್ಪಷ್ಟತೆ. ಈ ಸ್ಪಷ್ಟತೆ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಹೋರಾಟ ಸುಮ್ಮನೆ. ಯಾಕಂತಂದ್ರೆ ಇವ್ರ ಹೆಗಲ ಮೇಲೆ ಅವ್ರ ಕೈ ಹಾಕೋದು, ಅವ್ರ ಬೆನ್ನನ್ನು ಇವ್ರ ಕೆರಿಯೋದು, ಇವ್ರ ಬೆನ್ನನ್ನ ಇದೇನಾಗೋದಿಲ್ಲ. ಇದನ್ನು ಮೀರಿದೇನಾಗೋದಿಲ್ಲ. ಇದು ಮೊಟ್ಟ ಮೊದಲನೇದು ಗಮನ ಇಟ್ಟುಕೊಳ್ಬೇಕು. ಈ ದೇಶದ ಅಸ್ಪೃಶ್ಯತೆಯ ನಿವಾರಣೆಯ ಧರ್ಮ. ಮೊಟ್ಟ ಮೊದಲನೇದಾಗಿ ಗಮನ ಇಟ್ಕೊಳ್ಬೇಕು. ಈ ದೇಶದ ಅಸ್ಪೃಶ್ಯತೆಯ ನಿವಾರಣೆ ಧರ್ಮ. ಇದು ಸನ್ಯಾಸಿಗಳ ಧರ್ಮ ಅಲ್ಲ. ಇದು ಸನ್ಯಾಸಿಗಳ ಧರ್ಮ ಅಲ್ಲ. ಬಸವಣ್ಣನವರು ಕಟ್ಟಿರ್ತಕ್ಕಂಥ ಧರ್ಮ ಅನುಭಾವ ಮಂಟಪ ಪರಂಪರೆಯ ಧರ್ಮ ಹೊರತು ಮಠದ ಪರಂಪರೆಯ ಧರ್ಮವಲ್ಲ. ಎಲ್ಲಿಯವರೆಗೆ ನೀವು ಮಠದ ಪರಂಪರೆಯ ಧರ್ಮದ ತಳಹದಿಯ ಮೇಲೆ ನಿಲ್ತೀರಿ ಅದು ಸಂಪ್ರದಾಯವಾಗ್ತದೆ, ಅದು ಮತೀಯವಾದ ಆಗ್ತದೆ, ಅದು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವುದಿಲ್ಲ, ಸ್ವಜಾತಿಯ ಪಕ್ಷದ ವ್ಯವಸ್ಥೆಯ ಒಂದು ರಾಜಕೀಯ ಪಕ್ಷವಾಗ್ತದೆ. ಎಲ್ಲಿಯವರೆಗೆ ನೀವು ಮಠದ ಪರಂಪರೆಯನ್ನು ಮೀರಿ ಮಂಟಪದ ಪರಂಪರೆಗೆ ಬರ್ತೀರಿ, ಬಸವಣ್ಣನ ಧರ್ಮ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಬಸವಣ್ಣ ಅಂದ್ರೆ ಯಾರು ಅಂತ ಗೊತ್ತಾಗ್ತದೆ. ಬಸವಣ್ಣನವರ ಧರ್ಮ ಅಸ್ಪೃಶ್ಯತೆ ನಿವಾರಣೆಯ ಧರ್ಮ. ಈ ಧರ್ಮವನ್ನು ಕಟ್ಟಿದವರು ಕೆಳವರ್ಗದ ಶ್ರಮಿಕರು. ಈ ಧರ್ಮಕ್ಕಾಗಿ ಪ್ರಾಣ ಕೊಟ್ಟವರು ಕೆಳವರ್ಗದ ಶ್ರಮಿಕರು. ಈ ಧರ್ಮದ ಜ್ಞಾನವನ್ನು ಬೋಧನೆ ಮಾಡಿದವರು
ಕೆಳವರ್ಗದ ಜನಾಂಗದವರು ಎಲ್ಲರೂ ಸೇರಿ ಕಟ್ಟಿರ್ತಕ್ಕಂಥ ಧರ್ಮ. ಈ ಧರ್ಮ ವೈದಿಕ ಧರ್ಮದಿಂದ ಹೊರಗೆ ಬಂದಿರತಕ್ಕಂಥದ್ದು, ಶೈವ ಪರಂಪರೆಯಿಂದ ಹೊರಗೆ ಬಂದಿರತಕ್ಕಂಥದ್ದು, ಸಂಪ್ರದಾಯದಿಂದ ಹೊರಗಡೆ ಬಂದಿರತಕ್ಕಂಥದ್ದು, ಮತೀಯವಾದದಿಂದ ಹೊರಗಡೆ ಬಂದಿರತಕ್ಕಂಥದ್ದು, ಮಠದ ವ್ಯವಸ್ಥೆಯಿಂದ ಹೊರಗಡೆ ಬಂದು ಮನೆಗಳೇ ಮಠಗಳಾಗಬೇಕನ್ನತಕ್ಕಂಥ ಮಹಾಮಂಟಪದ ವ್ಯವಸ್ಥೆಯ ಧರ್ಮ ಅನ್ನತಕ್ಕಂಥದ್ದನ್ನು ಸ್ಪಷ್ಟೀಕರಣ ಮಾಡಿಕೊಳ್ಳಬೇಕು. ಇದು ವ್ಯವಸ್ಥೆ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿಯವರೆಗೆ ಇದು ಹೀಗೇನೆ. ನಾವು ಹೇಳುವವರೇ, ನೀವು ಕೇಳುವವರೇ. ಕೊನೆಗೆ ಮಠಕ್ಕೆ ಹೋಗಿ ನಮ್ಮಂತ ಸ್ವಾಮಿಗಳ ಕೈಯಲ್ಲಿ ನೀವು ದಾರ ಕಟ್ಟಿಸಿಕೊಳ್ಳುವವರೇ. ಸ್ವಾಮಿಗಳಾದವರು ಮೊದಲು ಆತ್ಮಾಲೋಕನ ಮಾಡಿಕೊಳ್ಳಬೇಕು ಈ ಧರ್ಮದ ತಾತ್ವಿಕ ಸಿದ್ಧಾಂತದ ನೆಲೆಗಟ್ಟನ್ನ. ಎಲ್ಲಿಯವರೆಗೆ ಮಠಾಧೀಶರು ತಾತ್ವಿಕ ಸಿದ್ಧಾಂತದ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ಕಟ್ಟುವುದಿಲ್ಲ, ಮಠ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ. ಒಬ್ಬ ಮೌಲಿ ಕಟ್ತಾನೆ, ಒಬ್ಬ ಕ್ರೈಸ್ತ ಪಾದರಿ ಕಟ್ತಾರೆ, ಒಬ್ಬ ಕ್ರೈಸ್ತ ಪಾದರಿ ಆ ಸಮಾಜವನ್ನು ಕಟ್ಟುತ್ತಾರೆ. ಹಾಗೆ ಮಠದಲ್ಲಿರುವ ಸ್ವಾಮಿಗಳ ಮೇಲೆ ಸಮಾಜ ವಿಶ್ವಾಸ ಇಟ್ಕೊಂಡಿರ್ತದೆ. ಸಮಾಜವನ್ನು ಸರಿಯಾಗಿ ನಡೆಸುವ ದಾರಿ ಮಠಗಳ ಮೇಲೆ ಇರ್ತದೆ. ಅವ್ರು ಮಾಡಲೇಬೇಕು. ಅವರು ಮೂಢನಂಬಿಕೆಗಳನ್ನ ತೆಗಿಬೇಕು. ನಮ್ಮ ಧರ್ಮದ ಸಿದ್ಧಾಂತಗಳನ್ನ ನಾವು ಬೋಧನೆ ಮಾಡಬೇಕು. ಎಲ್ಲಾರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ದಿವಸ ಹೊಂದಾಣಿಕೆ ಮಾಡೋದು? ಎಷ್ಟು ದಿವಸ ಜೈ ಜೈ ಅಂತ ಹೇಳೋದು? ಹೇಳಿ ಅಲ್ವಾ? ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಬಸವಣ್ಣನವರು ಗೃಹಸ್ಥರು, ಪ್ರಭುದೇವರು, ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ, ಸಿದ್ದರಾಮ ಬೆರಳೆಣಿಸುವಷ್ಟರೇ ಮಾತ್ರ ಅಲ್ಲಿ ವಿರಕ್ತರು. 4 ಜನ ಅಲ್ಲಿ. ಧರ್ಮವನ್ನು ಮೀರಿ ಬಂದಿರತಕ್ಕಂಥ ಧರ್ಮ, ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ಬಂದಿರತಕ್ಕಂಥ ಧರ್ಮ, ಗರ್ಭಗುಡಿ ಸಂಸ್ಕೃತಿಯನ್ನು ಧಿಕ್ಕರಿಸಿ ಬಂದಿರತಕ್ಕಂಥ ಧರ್ಮ ಅಲ್ವಾ? ಈ ಅಧಿವೇಶನ ಇದೆಯಲ್ಲ, ಈ ಅಧಿವೇಶನ ಮುಟ್ಟಬೇಕಾದ್ರೆ ಧರ್ಮ ಸ್ವತಂತ್ರ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಳ, ತಾತ್ವಿಕ ಸಿದ್ಧಾಂತದ ನೆಲೆಗಟ್ಟಿನ ಮೇಲೆ ಸಮಾಜ ಕಟ್ಟಬೇಕು. ತಾತ್ವಿಕ ಸಮಾಜದ ಮೇಲೆ ನೆಲೆ ಕಟ್ಟಬೇಕಲ್ಲ. ಬಸವಣ್ಣ ಅರಿವೇ ಗುರು ಅಂದು, ನಾವು ಅರಿವೇ ಗುರು ಅಂದು. ಬಹಳ ಡೇಂಜರ್ ಅದರಿ ನನ್ನ ಶಬ್ದ. ನನ್ನನ್ನು ಯಾರು ಒಪ್ಪರಿ ಬಿಡ್ರಿ, ನನಗದರ ಅವಶ್ಯಕತೆ ಇಲ್ಲ. ನಾವು ಹೋಗ್ತೇವೆ, ಆದರೆ ಬಸವಣ್ಣನ ಧರ್ಮ ಉಳಿಬೇಕನ್ನತಕ್ಕಂಥ ಅಭಿಲಾಷೆ ನಮ್ಮಲ್ಲಿ. ಬಸವಣ್ಣನವರು ಅರಿವು ಗುರು ಅಂತ ಹೇಳಿದ್ರು. ಆಚಾರವೇ ಲಿಂಗ, ಅನುಭಾವವೇ ಜಂಗಮ ಅಂದ್ರು. ಅನುಭಾವವೇ ಜಂಗಮ ಅಂದ್ರು, ಜಾತಿ ಜಂಗಮ ಆಯ್ತು. ಏನ್ ಮಾಡೋದು? ಕಷ್ಟ ಬಾಳ ಆದರೆ ಪ್ರತಿಪಾದನೆ ಮಾಡಕ್ ನಿಂತ್ರ 1 ಹೋಗಿ 9 ಆಗ್ತದ. 1 ಹೋಗಿ 9 ಆಗ್ತದೆ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ. ಸ್ವತಂತ್ರ ಧರ್ಮವನ್ನು ಕೊಟ್ಟರು, ಕೆಳವರ್ಗದವರನ್ನೆಲ್ಲಾನು ಕರೆದುಕೊಂಡು ಬಂದರು. ಈ ದೇಶದೊಳಗಡೆ ನಡೆಯತಕ್ಕಂಥ ಈ ವೈದಿಕ ಸಂಪ್ರದಾಯದ ವಿರುದ್ಧ ಇವತ್ತಲ್ಲ ನಾಳೆ ಬೇರೆ ಧರ್ಮದವರು ಬಂದು ಈ ದೇಶವನ್ನು ಆಳಬಹುದು ಅಂತ ವಿಚಾರ ಮಾಡಿ ಬಸವಣ್ಣ ಅವತ್ತು ಎಲ್ಲ ಕೆಳವರ್ಗದವರಿಗೆ ಗುಡಿಯ ಒಳಗಡೆ ಪ್ರವೇಶ ಇಲ್ಲದಂತ ದಿನಮಾನ ಕಾಲದಲ್ಲಿ ಕೊರಳಿಗೆ ಲಿಂಗವನ್ನು ಕೊಟ್ಟು, ದೇಹವೇ ದೇವಾಲಯ, ಶಿರವೇ ವನ್ಯ ಕಳಶವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನತಕ್ಕಂಥ ಸ್ಲೋಗನನ್ನು ಕೊಟ್ಟಿರ್ತಕ್ಕಂಥ ಮಹಾಪ್ರವಾದಿ ಬಸವಣ್ಣ ಈ ನಾಡಿನೊಳಗಡೆ. ಈ ಧರ್ಮದ ಸಿದ್ಧಾಂತವನ್ನು ಸರಿಯಾಗಿ ಪ್ರತಿಪಾದನೆ ಮಾಡಲಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಸುಮ್ಮನೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ ಹೋಗ್ತದ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ ಆಗ್ತದೆ. ನಾವೆಲ್ಲರೂ ಮಠಾಧೀಶರಲ್ಲಿ ಕುಳಿತಿರ್ತಕ್ಕಂಥವರೆಲ್ಲರೂ ಧರ್ಮಗುರುಗಳನ್ನು ಒಪ್ಪಿಕೊಂಡಿದ್ದೇವೆ. ಆದ್ರೆ ಪುನಃ ಬಸವ ಪುರಾಣ ಹೇಳ್ತೇವೆ. ಬಹಳ ಮಜಾ ಇರ್ತದ್ರಿ. ಬಹಳ ಚೆನ್ನಾಗಿ ದೇವಸ್ಥಾನಗಳ ಗುಡಿಗುಂಡಾರಗಳನ್ನ ಕಟ್ಟಬಾರ್ದು ಅಂತ ಹೇಳ್ತೀವಿ. ಆದ್ರೆ ದೇವಸ್ಥಾನ ಕಟ್ಟಾಗ ಕಳಸ ಇಡಕ್ ಹೋಗ್ತೀವಿ ಸ್ವಾಮಿಗಳು. ಮೊದಲು ನಾವು ಮಠಾಧೀಶರ ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾವು ನಡೀತಿರ್ತಕ್ಕಂಥ ದಾರಿ ಸರಿದೆಯೋ ಇಲ್ಲವೋ? ಈ ವ್ಯವಸ್ಥೆಯನ್ನ ನಾವು ಯಾವಾಗ ನೋಡ್ತೇವೆ, ಯಾವಾಗ ಈ ವ್ಯವಸ್ಥೆಯನ್ನು ಕಾಣ್ತೇವೆ,
ಆವಾಗ ಮಾತ್ರ ಈ ಧರ್ಮ ಉಳಿತಿದೆ. ನಾನು ಯಾರ ಮೇಲೂ ಸಹ ಚಿಂತನೆಗಳನ್ನು ಇಟ್ಟಿದ್ದೇನೆ ಹೊರತು ಯಾರ ಮೇಲೆ ನನ್ನ ಆಕ್ರೋಶದ ಮಾತಲ್ಲ. ಯಾಕೆಂತಂದ್ರೆ ಈ ಧರ್ಮ ಉಳಿಬೇಕು ಅಂತಿದ್ರೆ ಗರ್ಭಗುಡಿ ಸಂಸ್ಕೃತಿಯಿಂದ ಹೊರಗೆ ಬರಬೇಕು, ವೈದಿಕ ಸಂಸ್ಕೃತಿಯಿಂದ ಹೊರಗೆ ಬರಬೇಕು, ತುಳಸಿ ಪೂಜೆಯಿಂದ ಹೊರಗೆ ಬರಬೇಕು. ಇತ್ತೀಚೆಗೆ ಲಿಂಗಾಯತ ಮಠಗಳನ್ನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಮಠಾಧೀಶರು ಮಠಗಳಿಗೆ ಹೋಮ ಹವನಗಳನ್ನ ಮಾಡಿ ಉದ್ಘಾಟನೆ ಮಾಡಿಬಿಟ್ರು. ನೋಡಿದ್ದೇವೆ ನಾವು. ಹೋಮ ಹವನಗಳನ್ನು ಮಾಡಿಬಿಟ್ರು. ಎಷ್ಟು ಮಠಗಳು ಉದ್ಘಾಟನೆ ಅಂತ ನನಗೆ ಗೊತ್ತಿದೆ. ಹೋಮಗಳನ್ನು ಮಾಡ್ತಾರೆ, ನವಗ್ರಹಗಳ ಪೂಜನೆಗಳನ್ನು ಮಾಡ್ತಾರೆ, ರುದ್ರಾಭಿಷೇಕಗಳನ್ನು ಮಾಡ್ತಾರೆ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮಲೆ ಹಾಲು ನಂಜಾಗಿ ಕೊಲುವಡೆ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನನ್ನ ಮಾತು ಮುಗಿಸ್ತಾ ಇದೀನಿ. ದಯಮಾಡಿ ನಾವು ವಿನಂತಿಸ್ಕೊಳ್ಬೇಕು. ನಾನು ಮಠಾಧೀಶರ ವಿರುದ್ಧ ಮಾತನಾಡಿಲ್ಲ. ಏನಾದರೂ ಮಠಗಳು ಉಳಿಬೇಕು ಅಂತಿದ್ರೆ ಮಠಾಧೀಶರು ನಾವು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಬೇಕು. ಆವಾಗಲೇ ಮಾತ್ರ ಈ ಧರ್ಮ ಉಳಿತದೆ. ಇಲ್ಲ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಅಂತ ಹೇಳಿದ್ರೆ ಅದು ಕೆಲಸ ಆಗೋದಿಲ್ಲ. ಯಾರ ಜೊತೆ ಹೊಂದಾಣಿಕೆ ಇಲ್ಲ. ಬಸವಣ್ಣನವರು ಕಟ್ಟಿರ್ತಕ್ಕಂಥ ಧರ್ಮ ಬಹಳ ಚೆನ್ನಾಗಿ ಉಳಿಬೇಕು ಅಂತಂದ್ರೆ ಇವತ್ತು ಇಷ್ಟಲಿಂಗದ ಪೂಜೆ ಇರಬೇಕು, ಮನೆಗಳಲ್ಲಿ ವಚನ ಅಭ್ಯಾಸ ಇರಬೇಕು, ಮನೆಗಳಲ್ಲಿ ಅನುಭವಗಳು ನಡೀಬೇಕು, ಪ್ರತಿಯೊಬ್ಬರಿಗೆ ಶಿವಯೋಗದ ಸಾಧನೆಯ ಬಂದು ನಿಲ್ಲಬೇಕು, ಒಳ್ಳೆಯ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಧರ್ಮ ಇನ್ನೂ ಈ ಸಮಾಜದಲ್ಲಿ ಉಳಿಬೇಕು ಅಂತಿದ್ರೆ ನಮ್ಮ ಶರತ್ಚಂದ್ರ ಸ್ವಾಮಿಗಳವರು ಮಾತನಾಡಿರ್ತಕ್ಕಂಥ ಶೈವ ಪರಂಪರೆಗಳನ್ನು ಗುರುತಿಸಿಕೊಂಡು ಬಂದು ಕೊನೆಗೆ ಕಾಳಮುಖ ಶೈವ ಪರಂಪರೆಯವರು ಈ ಧರ್ಮವನ್ನು ಸ್ವೀಕರಿಸಿದ್ರು. ಸ್ವೀಕರಿಸಿದ ಮೇಲೆ ಏನು ಮಾಡಿದ್ರು ಅಂದ್ರೆ ಅವರು ಈ ಧರ್ಮವನ್ನು ಸ್ವೀಕರಿಸಿಕೊಳ್ಳೋದ್ರ ಜೊತೆಗೆ ಹಳೆ ಕಸವನ್ನು ತೆಗೆದುಕೊಂಡು ಇದ್ರೊಳಗಡೆ ಇಟ್ಟುಕೊಂಡು ಬಂದ್ರು. ಆ ಹಳೆ ಕಸಗಳನ್ನು ತೆಗೆದ್ರೆ ಇದು ಹೊಸ ಧರ್ಮವಾಗಿ ಉಳಿತಿದೆ ಅನ್ನತಕ್ಕಂಥ ಸಂದೇಶವನ್ನ ಅವರ ಭಾಷಣದಲ್ಲಿ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಇದಕ್ಕೊಂದು ಉದಾಹರಣೆ ಹೇಳ್ಬಿಡ್ತಾನೆ. ಬೇವನ ಗುಡ್ಡದ ಹೆಣ್ಣುಮಗಳು ಸಕ್ಕರೆ ಗುಡ್ಡದವ್ರ ಜೊತೆ ಬೀಗ್ತನ ಮಾಡಿತ್ತು. ಸಕ್ಕರೆ ಗುಡ್ಡದ ಜೊತೆಯಲ್ಲಿ ಬೀಗ್ತನ ಮಾಡಿದ ಮೇಲೆ ಒಂದ್ ದಿವಸ ಸಕ್ಕರೆ ಗುಡ್ಡದವ್ರು ಬೇವಿನ ಗುಡ್ಡದ ಸೊಸೆನ ಕೇಳಿದ್ರಂತೆ, ಹೆಂಗೈತೆ ನಮ್ಮ ಅಂತ್ಯನ ಅಂತ. ಬಾಳ ಚಲೋ ಅದ, ಆದ್ರೆ ಸ್ವಲ್ಪ ಕೈ ಐತಿ ಅನ್ಲ. ಯಾಕಂತ ಕೇಳಿದ್ರೆ ಬಾಳ ಕೈ ಐತಿ. ಸಕ್ಕರೆ ಗುಡ್ಡದ ಮನೆ ಬೀಗ್ತಾನೆ ಹೆಂಗ ನಿನ್ನ ಕೈ ಆಗ್ತಂದ್ರೆ ಬರುವಾಗಲೇ ಒಂದು ಬೇವಿನ ಕಡ್ಡಿ ಬಾಯಿಗೆ ಇಟ್ಕೊಂಡು ಬಂದಿದ್ಲಂತೆ. ಆ ಬೇವಿನ ಕಡ್ಡಿ ತೆಗೆದ್ರೆ ಮಾತ್ರ ಇದು ಸಕ್ಕರೆ ಗುಡ್ಡ ಆಗ್ತದೆ. ಹಾಗೆ ಶರತ್ಚಂದ್ರ ಸ್ವಾಮಿಗಳು ಬಹಳ ಚೆನ್ನಾಗಿ ಮಾತನಾಡಿದರೆ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟದರೊಂದಿಗೆ ನೀವೆಲ್ಲರೂ ಅವ್ರನ್ನ ಗೌರವಿಸಬೇಕು. ಎರಡನೇವರು ನಮ್ಮ ಉತ್ತರ ಕರ್ನಾಟಕದ ಜ್ಞಾನಿಗಳು ಬೆಳವಿ ದೇವರು ಬಹಳ ಚೆನ್ನಾಗಿ ಮಾತನಾಡಿದ್ರು. ಅವರು ಮಾತನಾಡುವಾಗ ಯಡಿಯೂರು ಸಿದ್ದಲಿಂಗೇಶ್ವರರು ಈ ಮಠದ ಪರಂಪರೆಯನ್ನ ವಿಸ್ತರಿಸಿದ್ರು ಅನ್ನತಕ್ಕಂಥ ಮಾತನ್ನು ಹೇಳಿದ್ರು. 101 ಜನ ವಿರಕ್ತರನ್ನು ಇಟ್ಟುಕೊಂಡು ಯಡಿಯೂರು ತೋಂಟದ ಸಿದ್ದಲಿಂಗೇಶ್ವರರನ್ನ ಕುರಿತು ಅವರು ಚಿಂತನೆ ಮಾಡಿದ್ರು. ಅನೇಕ ರೀತಿಯ ಚಿಂತನೆಗಳನ್ನು ಒಳಗೊಂಡು ಅವರು ಮಾತನಾಡಿದ್ರು. ಅವರಲ್ಲಿಯೂ ಸಹ ಬಹಳ ಅತಿ ಅದ್ಭುತವಾದಂತಹ ಸತ್ಯದ ಮಾತುಗಳಿದೆ. ಅದ್ಯಾಕೋ ಇವತ್ತು ಅಷ್ಟು ಒಳಗೆ ಬೀಳಲಿಲ್ಲ, ಅದು ಟೈಮ್ ಸಿಕ್ಲಿಲ್ಲ ಅಂತ ಅನ್ನಕತ್ತಾರೆ. ಆದರೂ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಅವರ ವಿಚಾರಧಾರೆಗಳನ್ನು ನೀವು ಕೇಳಿದಿರಿ. ಇತಿಹಾಸದ ಪ್ರಜ್ಞೆಗಳನ್ನ ಸ್ವಾಮೀಜಿಯವರು ಬಿಚ್ಚಿಟ್ಟಿದ್ದಾರೆ. ನಮಗೆ ಇತಿಹಾಸದ ಪ್ರಜ್ಞೆಯೂ ಇರಬೇಕು. ಶರತ್ಚಂದ್ರ ಸ್ವಾಮಿಗಳು ಅಂಬೇಡ್ಕರ್ ಅವರು ಹೇಳಿದ ಮಾತನ್ನ ಉಲ್ಲೇಖ ಮಾಡಿದ್ರು. ಹಾಗಾಗಿ ಇತಿಹಾಸದ ಪ್ರಜ್ಞೆಯನ್ನು ಇಟ್ಟುಕೊಂಡು ಅವರು ಮಾತನಾಡಿದರೆ ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರೊಂದಿಗೆ ನೀವು ಗೌರವಿಸಬೇಕನ್ನತಕ್ಕಂಥ ಮಾತು. ನಮ್ಮ ಉಡುಗೊಂಡದ ಶ್ರೀಗಳವರು ಅನೇಕ ರೀತಿಯ ವಿಚಾರಧಾರೆಗಳನ್ನು ಅವರು ಪ್ರತಿಪಾದನೆ ಮಾಡಿದ್ರು. ಮೈಸೂರು ಭಾಗದವರು ಇಬ್ಬರು, ಉತ್ತರ ಕರ್ನಾಟಕದವರು ಇಬ್ಬರು. ಹಳೆ ಮೈಸೂರು ಭಾಗದವರು ಇಬ್ಬರು, ಉತ್ತರ ಕರ್ನಾಟಕದವರು ಇಬ್ಬರು. ಹಳೆ ಮೈಸೂರು ಭಾಗದಲ್ಲಿ ಹಳೇ ಶೈವ ಪರಂಪರೆ ಹೆಚ್ಚಿರುವುದರಿಂದ ಅವರಿಬ್ಬರು ಬಹಳ ಚೆನ್ನಾಗಿ ಮಾತನಾಡಿದ್ರು. ಮುಡುಗುಂಡದ ಶ್ರೀಗಳವರು ಅವರಿಗೂ ಸಹ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದನ್ನು ಅವರನ್ನ ಗೌರವಿಸಬೇಕು. ನಮ್ಮ ಹಂದಿಗುಂದದ ಶ್ರೀಗಳವರು ಬಹಳ ಅತಿ ಅದ್ಭುತವಾದ ಮಾತನ್ನು ಹೇಳಿದ್ರು. ಜಯದೇವ ಜಗದ್ಗುರುಗಳನ್ನ ಕುರಿತು ಮಾತನಾಡುವಾಗ ಕೆಲವು ವಿಚಾರಧಾರೆಗಳನ್ನು ಅವರು ಮಂಡನೆ ಮಾಡಿದ್ರು. ಒಂದು ತಿಳಿದುಕೊಳ್ಳಿ, ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳನ್ನು ನೋಡಿದ್ರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಧಾರ್ಮಿಕ ಮುಖಂಡರು ಭಕ್ತಿ, ಜ್ಞಾನ, ಮೂಢನಂಬಿಕೆಯನ್ನು ಬೆಳೆಸಿದ್ರು. ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತರು ಬಸವಾದಿ ಪ್ರಮತರ ಕಾಯಕ ದಾಸೋಹದ ತತ್ವದ ಮೇಲೆ ಮನುಷ್ಯರೇ ದೇವರು ಅನ್ನತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಬೆಳೆಸಿದ್ದಾರೆ ಅನ್ನತಕ್ಕಂಥ ಮಾತನ್ನು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿ ಜಯದೇವ ಜಗದ್ಗುರುಗಳ ವಿಚಾರಗಳನ್ನು ಮಂಡನೆ ಮಾಡಿದ್ರು.
ಅಂತ ಪೂಜ್ಯರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿದರೆ ಅವರನ್ನು ಗೌರವಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳ್ತೀನಿ. ನೀವೆಲ್ಲರೂ ಸಹ ಒಂದು ತೀರ್ಮಾನ ಮಾಡ್ಕೊಂಡು ಹೋಗ್ರಿ. ನಿಮಗೆ ಬೇಕಾದಷ್ಟು ಜನ ಗುರುಗಳಿರ್ಬೋದು, ಅವರೆಲ್ಲರೂ ಸಹ ನಿಮಗೆ ಜ್ಞಾನ ಕೊಟ್ಟಂತಹ ಗುರುಗಳು. ಆದರೆ ನೀವು ಎಲ್ಲೇ ಹೋಗ್ರಿ, ನಿಮ್ಮ ಗುರುಗಳು ಯಾರು ಅಂತ ಹೇಳಿದ್ರೆ ಬಸವಣ್ಣನವರೇ ನಮ್ಮ ಧರ್ಮ ಗುರು ಅನ್ನತಕ್ಕಂಥದನ್ನ ನೀವು ಹೇಳಬೇಕು ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಸವಣ್ಣನವರನ್ನ ಬಿಟ್ಟು ನಮಗೆ ಗುರು ಇಲ್ಲ ಅನ್ನತಕ್ಕಂಥದ್ದು ತೀರ್ಮಾನ ಮಾಡ್ಕೊಳ್ಬೇಕು. ವಚನ ಸಾಹಿತ್ಯವೇ ನಮ್ಮ ಧರ್ಮಗ್ರಂಥ ಅನ್ನತಕ್ಕಂಥದನ್ನ ತೀರ್ಮಾನ ಮಾಡ್ಕೊಳ್ಬೇಕು. ಕೊರಳಲ್ಲಿ ಇಷ್ಟಲಿಂಗ ಇರಬೇಕು. ನಾನು ಲಿಂಗಾಯತ ಅನ್ನತಕ್ಕಂಥದ್ಗೆ ಅಭಿಮಾನ ಇರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಾವು ಲಿಂಗಾಯತರು ರಾಷ್ಟ್ರವನ್ನು ಸಂರಕ್ಷಣೆ ಮಾಡ್ತೇವೆ, ರಾಷ್ಟ್ರವನ್ನು ಉಳಿಸ್ತೇವೆ. ಕೇವಲ ಗುಡಿಗುಂಡಾರದಿಂದ, ಈ ದೇವಸ್ಥಾನಗಳಿಂದ ಈ ರಾಷ್ಟ್ರ ಉಳಿಯುವುದಿಲ್ಲ, ಮನುಷ್ಯತ್ವದಿಂದ ಉಳಿತದೆ ಅನ್ನತಕ್ಕಂಥ ಬಸವಣ್ಣನವರ ಧರ್ಮದಿಂದ ಮಾತ್ರ ಉಳಿತದೆ ಅನ್ನತಕ್ಕಂಥದನ್ನ ಹೇಳುವ ಪ್ರಯತ್ನವನ್ನು ನೀವೆಲ್ಲರೂ ಮಾಡಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ತಮ್ಮೆಲ್ಲರಿಗೆ ವಂದಿಸಿ, ಇದು ಚಿಂತನಾ ಸಭೆ. ನಮ್ಮ ಚಿಂತನೆಗಳನ್ನು ಹೇಳಿದ್ದೇವೆ, ನೀವು ಚಿಂತನೆಯಾಗಿ ತಗೊಳ್ಬೇಕೆ ಹೊರತು ಘರ್ಷಣೆಯಾಗಿ ತಗೊಳ್ಳಬಾರದು ಅನ್ನತಕ್ಕಂಥ ಮಾತನ್ನ ಮತ್ತೊಮ್ಮೆ ನಿಮಗೆಲ್ಲರಿಗೆ ತಿಳಿಸ್ತಾ, ಪೂಜ್ಯರಿಗೆ ವಂದಿಸಿ, ಇತಿಹಾಸವನ್ನ ಎಡೆಮಾಡಿರ್ತಕ್ಕಂಥವರಿಗೆ ವಂದಿಸಿ, ಮತ್ತೆ ಬಸವಣ್ಣನವರು ಬಹಳ ಮುಖ್ಯವಾಗಿ ದಯಾ, ಯಾವುದೇ ಪ್ರಾಣಿ ಪಶು ಪಕ್ಷಿಗಳು ಪರಿಸರವನ್ನು ಹಾಳು ಮಾಡಬಾರದು ಅನ್ನತಕ್ಕಂಥ ಧರ್ಮವನ್ನ ಕೊಟ್ಟವರು. ಅದಕ್ಕಾಗಿ ದಯೆ ಇರಲಿ, ಪ್ರಾಣಿ ಹಿಂಸೆ ಆಗಬಾರದು ಅನ್ನುವಂತಹ ಒಂದು ದೊಡ್ಡ ಧರ್ಮ ಇದು ಅನ್ನತಕ್ಕಂಥದ್ದು ನಾವು ಗಮನದಲ್ಲಿ ಇಟ್ಕೊಳ್ಬೇಕನ್ನತಕ್ಕಂಥ ಮಾತನಾಡಿ, ಅಂದಿನಿಂದ ಇಂದಿನವರೆಗೂ ವೈದಿಕರ ಕಾಟ ಇದೆ, ಅದೇನು ಎರಡು ಪ್ರಶ್ನೆ ಇಲ್ಲ. ಅವತ್ತೂ ಬಸವಣ್ಣನವರನ್ನ ಕಲ್ಯಾಣದಿಂದ ಓಡಿಸಿದವರು ಇದೇ ವೈದಿಕರು. ಇವತ್ತು ಇಂತಹ ಧರ್ಮಕ್ಕೆ ಆತಂಕವನ್ನು ಉಂಟು ಮಾಡ್ತಿರುವರು ಇದೇ ವೈದಿಕರು. ಇವರ ವಿರುದ್ಧ ನಮ್ಮ ಹೋರಾಟ ಬೇಡ. ಸಣ್ಣ ಗೆರೆ ಪಕ್ಕದಲ್ಲಿ ದೊಡ್ಡ ಗೆರೆ ಎಳೆಯೋಣ, 0 ಕ್ಯಾಂಡ್ಲ್ ಪಕ್ಕದಲ್ಲಿ 1000 ಕ್ಯಾಂಡ್ಲ್ ಬಲ್ಬ್ ಹಾಕೋಣ ಅನ್ನತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು. ಲಿಂಗಾಯತ ಧರ್ಮದೊಳಗಡೆ 3 ಪೂಜೆಗಳಿಗೆ ಗೌರವ ಇದೆ. ನಮ್ಮಲ್ಲಿ ದೇವ ಪೂಜೆ, ಪಿತೃಪೂಜೆ, ಭೂತ ಪೂಜೆಗಳು ಅಂತಿದೆ. ಗುರು ಪೂಜೆ, ಲಿಂಗ ಪೂಜೆ, ಜಂಗಮ ಪೂಜೆ ಅಂತಿದೆ. ಇದರ ಸ್ಪಷ್ಟೀಕರಣ ಮಾಡ್ಕೊಳ್ಳಿ. ನಮಗೆ ಗದ್ದಿಗೆಗಳು ಇತಿಹಾಸದ ಸ್ಮಾರಕಗಳನ್ನು ಗುರುತಿಸಿ ಹೇಳುವಂತ ಶಕ್ತಿ ಇರತಕ್ಕಂಥ. ಬಸವಣ್ಣನವರ ಒಂದು ಐಕ್ಯ ಮಂಟಪ ಇಲ್ಲದೆ ಹೋಗಿದ್ರೆ ನಮಗೆ ಇಲ್ಲಿಯವರೆಗೆ 1000 ವರ್ಷದ ಇತಿಹಾಸ ಐಕ್ಯ ಮಂಟಪ ನಮ್ಮನ್ನು ಇವತ್ತು ಕಟ್ಟಿದೆ ಅನ್ನತಕ್ಕಂಥದನ್ನ ಗಮನ ಇಡಬೇಕು. ಪುನಃ ಉಳಿವಿ ಕ್ಷೇತ್ರ ಉಳಿದಿದೆ ಅನ್ನೋದಾದ್ರೆ ಚೆನ್ನಬಸವಣ್ಣನವರ ಗದ್ದಿಗೆ ಇತ್ತು ಅನ್ನತಕ್ಕಂಥದ್ದನ್ನು ತಿಳಿದುಕೊಂಡು ನಮಗೆ ಇತಿಹಾಸ ಇದೆ ಅನ್ನತಕ್ಕಂಥದನ್ನು ಗಮನ ಇಡಬೇಕು. ಸಿದ್ದರಾಮೇಶ್ವರರು ಸೊಲ್ಲಾಪುರದಿಂದ ಬಂದು ಪುನಃ ಅನುಭವ ಮಂಟಪದಿಂದ ಸೊಲ್ಲಾಪುರಕ್ಕೆ ಹೋಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಗದ್ದಿಗೆ ಇರುವುದರಿಂದ ಇತಿಹಾಸವನ್ನು ಗುರುತಿಸುವುದಕ್ಕೆ ನಮಗೆ ಸತ್ಯ ಇದೆ ಅನ್ನತಕ್ಕಂಥದನ್ನು ಗಮನ ಇಡಬೇಕು. ಸಿದ್ದರಾಮೇಶ್ವರರು ತಿರುಗಾಡಿರ್ತಕ್ಕಂಥ ಅರಸೀಕೆರೆ, ತಿಪ್ಟೂರು ಭಾಗದಲ್ಲಿ ಸುಮಾರು 12 ಗದ್ದಿಗೆಗಳು ಇರುವುದರಿಂದ ಈ ಗದ್ದಿಗೆಗಳ ಮುಖಾಂತರ ಇಡೀ ಈ ಲಿಂಗಾಯತ ಧರ್ಮದ ಇತಿಹಾಸಗಳನ್ನ ಸ್ಮಾರಕಗಳಾಗಿ ನಾವು ಗುರುತಿಸಿಕೊಳ್ಬೇಕು. ಪೂಜೆ ಅನ್ನತಕ್ಕಂಥದ್ದು ವೈದಿಕತೆಯ ಪೂಜೆಯಿಂದ ಬಂದೋದು ಆಡಂಬರ ಆಗಿರೋದ್ರಿಂದ ಆ ಗದ್ದಿಗೆಗಳಲ್ಲಿ ಇನ್ನು ಮೇಲೆ ಭಕ್ತರು ಬಂದು ವಚನ ಪಠನಗಳನ್ನು ಮಾಡುವುದರ ಮುಖಾಂತರ ಇದನ್ನು ಪರಿವರ್ತಿಸಿಕೊಳ್ಳಬೇಕೇ ಹೊರತು ಗದ್ದಿಗೆಯ ವ್ಯವಸ್ಥೆಯನ್ನು ನಾವು ಧಿಕ್ಕರಿಸಲಿಕ್ಕಾಗೋದಿಲ್ಲ. ಗದ್ದಿಗೆ ಇತಿಹಾಸದ ಸಂಸ್ಕೃತಿ ಪರಂಪರೆಯ ಕುರುಹುಗಳು. ಆ ಕುರುಹುಗಳನ್ನು ಉಳಿಸಿಕೊಂಡ್ರೆ ಮಾತ್ರ ನಮಗೆ ಇತಿಹಾಸದ ಒಳಗಡೆ ಅದನ್ನೆಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಗಮನಿಸಬೇಕು. ಇವತ್ತಿನ ಒಂದು ಪರುಷಕಟ್ಟೆ, ಆ ಪರುಷಕಟ್ಟೆ ಇರುವುದರಿಂದ ಬಸವಣ್ಣನವರಲ್ಲಿ ಕುಳಿತಿದ್ರು ಅನ್ನತಕ್ಕಂಥದ್ದು ನಮಗೆ ಅಭಿಮಾನ ಮತ್ತು ತತ್ವದ ಸಿದ್ಧಾಂತ ಅನ್ನತಕ್ಕಂಥದನ್ನು ಗಮನ ಇರಬೇಕಾಗಿದೆ. ಇಲ್ಲಿ ವೈದಿಕತೆಯ ಪೂಜೆ ಇದೆ, ಆಡಂಬರ ಇದೆ. ಇದನ್ನ ನಾವು ಯಾವ ರೀತಿಯಲ್ಲಿ ತೆಗಿಬೇಕು, ಅಲ್ಲಿ ಏನು ಪ್ರಕಟಣ ಮಾಡಬೇಕು. ಇವತ್ತು ನೋಡಿ, ಡಾಕ್ಟರ್ ಇಳಕಲ ಮಹಾಂತ ಸ್ವಾಮಿಗಳು ವಿಜಯ ಮಹಾಂತೇಶ್ವರ ಗದ್ದಿಗೆಯ ಪೂಜೆಯ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ರುದ್ರಾಭಿಷೇಕವನ್ನು ತೆಗೆದು ಅವರು ಪ್ರತಿದಿನ ಅಲ್ಲಿ ಅಲಂಕಾರವನ್ನ ಮಾಡಿ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದಂ, ಎಲ್ಲ ಪುರಾತನರ ಶ್ರೀಚರಣಕ್ಕೆ ಇಲ್ಲಿಂದ ಶರಣೆಂದರೆ ಸಾಲದೆ ಅನ್ನತಕ್ಕಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡು ಇವತ್ತು ಬಂದಿರತಕ್ಕಂಥದ್ದು ಅಲ್ಲಿ ವಚನ ಪಠಣ ಬಂದಿದೆ. ಆದರೆ ಗದ್ದಿಗೆಯ ಪೂಜೆಯ ವೈಭವೀಕರಣ ಆಗಬಾರದು,
ಗದ್ದಿಗೆ ಪೂಜೆ ವೈದಿಕತೆಯಿಂದ ಕೂಡಿರಬಾರದು. ಅದು ನಮ್ಮ ಇತಿಹಾಸದ ಪರಂಪರೆಯ ಕುರುಹುಗಳು, ಅದನ್ನು ಉಳಿಸಿಕೊಳ್ಳಬೇಕು. ಅದು ವ್ಯಾಪಾರೀಕರಣ ಆಗಬಾರದು ಅನ್ನೋದು ನಮ್ಮೆಲ್ಲರ ಮನೋಭಾವನೆ ಇರಬೇಕನ್ನತಕ್ಕಂಥ ಒಕ್ಕೂಟದ ಮುಖಾಂತರ ಒಂದು ತಿಳಿದುಕೊಳ್ಳಿ. 4 ಪರಂಪರೆ ನಮ್ಮಲ್ಲಿ. ಒಂದು ಶಿವಯೋಗ ಪರಂಪರೆ ಅಂತಿತ್ತು. ಶಿವಯೋಗದ ಪರಂಪರೆಯಲ್ಲಿ ಬಹಳ ಚೆನ್ನಾಗಿ ಬಸವ ತತ್ವದ ಪರಂಪರೆ ನಡೆದಿದೆ. ಮೊದಲನೆಯದು ಅನುಭಾವ ಮಂಟಪದಲ್ಲಿ ಸ್ಥಾಪನೆಯಾದಂತಹ ಧರ್ಮಕ್ಕೆ ಮೊಟ್ಟ ಮೊದಲನೆಯ ಶೂನ್ಯಪೀಠಾಧೀಶರ ಪರಂಪರೆ. ಅದು ನಿರಂಜನ ಪರಂಪರೆ, ಅದು ಬಯಲು ಪರಂಪರೆ. ಆ ಬಯಲು ಪರಂಪರೆಯ ಕ್ರಾಂತಿಯ ನಂತರ ಬಂದಂತ ಬಹಳ ದೊಡ್ಡ ಪರಂಪರೆ ಶಿವಯೋಗಿ ಪರಂಪರೆ. ಈ ಶಿವಯೋಗಿ ಪರಂಪರೆ ಎಲ್ಲಿಯವರೆಗೆ ಚೆನ್ನಾಗಿತ್ತು ಅಂದ್ರೆ ಅಥಣಿಯ ಶಿವಯೋಗಿಗಳವರೆಗೂ ಬಹಳ ಚೆನ್ನಾಗಿತ್ತು ಈ ಪರಂಪರೆ. ಈ ಶಿವಯೋಗ ಪರಂಪರೆ ಒಳಗಡೆ ಮಠಾಧೀಶರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಮುತ್ತುಂಜಯ ಅಪ್ಪಗಳು, ಶಿವಯೋಗಿ ಮುರುಘಾ ಮಠದ ಶಿವಗಳು, ಅಥಣಿಯ ಶಿವಯೋಗಿಗಳು, ಮುತ್ತುಂಜಯ ಅಪ್ಪಗಳು, ಇವರೆಲ್ಲರೂ ತಾತ್ವಿಕ ನೆಲೆಗಟ್ಟಿನ ಮೇಲೆ ಪರಂಪರೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಮಠಾಧಿಪತಿಗಳ ಪರಂಪರೆ, ಶಿವಯೋಗಿ ಪರಂಪರೆಗಳು ಬೇರೆ, ಮಠಾಧಿಪತಿಗಳ ಪರಂಪರೆ ಬೇರೆ. ಮೈಕ್ ಆಫ್ ಮಾಡ್ರಪ್ಪ. ಮಠಾಧಿಪತಿಗಳ ಪರಂಪರೆ ಒಳಗಡೆ ಶಿಕ್ಷಣ ಮತ್ತು ಆಧುನಿಕತೆಯ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ 1947ರಲ್ಲಿ ನಮಗೆ ಪ್ರಜಾಪ್ರಭುತ್ವ ಬಂದ ನಂತರ, ಸ್ವಾತಂತ್ರ್ಯ ಬಂದ ನಂತರ ಶಿಕ್ಷಣದ ಕೊರತೆ ಇದರಿಂದ, ದಾಸೋಹದ ಕೊರತೆ ಇರುವುದರಿಂದ ನಮ್ಮ ಲಿಂಗಾಯತ ಹಿರಿಯ ದೇಸಾಯಿಗಳು, ಆಟಾಳ್ ರುದ್ರಗೌಡರು ಇಂಥವರೆಲ್ಲರೂ ಸೇರಿ ಮಠಾಧಿಪತಿಗಳ ಮನಸ್ಸು ಒಲಿಸಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಎಲ್ಲರಿಗೂ ಶಿಕ್ಷಣ ಕೊಟ್ಟ ನಂತರ, ನೀವು ಮಾತನಾಡುವಾಗ ಗಮನಿಸಿರ್ಬೋದು, ಬೆಳವಿ ದೇವರ ಮಾತಿನ ಶಬ್ದದೊಳಗಡೆ ನಮ್ಮ ಮಠಗಳು ಶಿಕ್ಷಣ ಮತ್ತು ದಾಸೋಹದ ಕಡೆಗೆ ಹೋಯಿತು, ತತ್ವದ ಕಡೆಗೆ ಸೋಲ್ತು ಅನ್ನತಕ್ಕಂಥ ಮಾತನ್ನು ಹೇಳಿದ್ರು. ಈ ತತ್ವದ ಕಡೆಗೆ ಸೋತಿರುವುದರಿಂದನೇ ಇವತ್ತು ಮಠಾಧೀಶರ ಒಕ್ಕೂಟ, ಮಠಾಧಿಪತಿಗಳೆಲ್ಲರೂ ಸೇರಿ ಪುನಃ ಈ ಧರ್ಮವನ್ನು ಬೆಳೆಸಬೇಕನ್ನತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದು ಎರಡನೆಯದು. ಮೂರನೆಯದು ಏನಪ್ಪಾ? ಪಾದ ಪೂಜೆ. ಇಲ್ಲ, ಪಾದ ಪೂಜೆ ಅಲ್ಲ. ಈಗ ಪಾದ ಪೂಜೆಯನ್ನು ಕುರಿತು ಮಾತನಾಡ್ತೇವೆ. ಒಂದು ಚರ್ಚೆಯ ತಂಡ ಇದೆ. ಆ ಚರ್ಚೆಯ ತಂಡದ ಸ್ವಾಮಿಗಳಾದರೂ ಅದಕ್ಕೆ ವಿಚಾರವನ್ನ ಮಂಡಿಸ್ತಾರೆ. ಕೋರಣೇಶ್ವರ ಶ್ರೀಗಳು ಇದನ್ನು ಕುರಿತು ಹೇಳ್ತಾರೆ. ಅದನ್ನು ವಿಚಾರವನ್ನು ಮಂಡಿಸಬೇಕು. ನಮ್ಮ ಗುರುಗಳು ನಮಗೆ ಎಷ್ಟೇ ಪೂಜ್ಯರಿದ್ದರು, ನಮ್ಮೆಲ್ಲರ ಗುರುವಿನ ಗುರು ಪರಮ ಗುರು ಬಸವಣ್ಣನವರು ನಮ್ಗೆಲ್ಲಕ್ಕಿಂತ ಹೆಚ್ಚಿನ ಪೂಜ್ಯರು. ಇದನ್ನ ನಾವೆಲ್ಲಾ ಮಠಾಧಿಪತಿಗಳ ಒಕ್ಕೂಟದಲ್ಲಿ ನಾವು ಧರ್ಮಗುರು ಬಸವಣ್ಣ ವಚನ ಸಾಹಿತ್ಯನೇ ಧರ್ಮ ಗ್ರಂಥ ಅಂತ ನಿರ್ಣಯ ತೆಗೆದುಕೊಂಡು ಮಾಡಿದಿವಿ. ಈ ನೀವು ಕೇಳುವಂತಹ ಕೆಲವು ಪ್ರಶ್ನೆಗಳು ನಾವು ಮಠಾಧಿಪತಿಗಳ ಗಮನ ಕೊಟ್ಟು ಕೇಳಬೇಕು. ಅಲ್ಲಿನವರು ಅಲ್ಲಿ ಚರ್ಚೆ ಮಾಡಬಾರ್ದು. ನೀವು ಸ್ವಲ್ಪ ಗಮನ ಕೊಟ್ಟು ಕೇಳಿ. ಯಾವುದೇ ಆಗಲಿ ಇವು ಇಂಥ ಬೃಹತ್ ಸಭೆಯಲ್ಲಿ ಚರ್ಚೆ ಆಗುವುದಕ್ಕಿಂತ ನಾವು ಆಯ್ದ ಕೆಲವೊಂದ ಮುಖ್ಯರನ್ನ ನಿಮ್ಮ ಏನು ಮುಖಂಡರಿದ್ರಿ ಅಂಥವ್ರನ್ನ ಕರ್ಕೊಂಡು ಒಂದು ಶಿಬಿರ ಮಾಡಿ ಅದರಲ್ಲಿ ಚರ್ಚೆ ಮಾಡಿದ್ರ ಅದು ಬಹಳ ಸೂಕ್ತ ಆಗ್ತದೆ. ಒಂದ್ ವೇಳೆ ಇದನ್ನ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕಾಗಿ ಇಲ್ಲಿ ಬಂದಿದ್ದೀನಿ. ನಾವು ಮಠಾಧಿಪತಿಗಳ ಒಕ್ಕೂಟದ ಇಷ್ಟೇ ಕೆಲವೇ ತಿಂಗಳಲ್ಲಿ ನಾವು ಒಂದು ಶಿಬಿರನ್ನ ಏರ್ಪಾಡು ಮಾಡಿ ಮಠಾಧಿಪತಿಗಳೇ ನಾವೆಲ್ಲರೂ ಸೇರ್ಕೊಂಡು ಈ ನೀವು ಕೇಳುವ ಕೆಲವು ಪ್ರಶ್ನೆಗಳನ್ನ ನಾವಲ್ಲಿ ಚರ್ಚೆ ಮಾಡಿ ನಿರ್ಣಯ ತಗೊಂಡ್ರ ಆ ನಿರ್ಣಯಗಳನ್ನ ನಾವು ಎಲ್ಲಾ ಕಡೆ ಒಂದೇ ವೇದಿಕೆ ಮೇಲೆ ಅವು ಎಲ್ಲರನ್ನ ಪರಿಪಾಲಿಸಲಿಕ್ಕೆ ಅನುಕೂಲ ಆಗ್ತದೆ. ನಮ್ಮೊಳಗೆ ಚರ್ಚೆ ಆಗ್ಲಾರ್ದೇನೆ ಯಾರೋ ಒಬ್ರು ಬಂದು ಹೇಳಿದ್ರ ಅದು ಎಲ್ಲರ ಅಭಿಪ್ರಾಯ ಆಗೋದಿಲ್ಲ. ಆ ದೃಷ್ಟಿಯಿಂದ ಮಠಾಧಿಪತಿಗಳ ಒಕ್ಕೂಟದ ಎಲ್ಲಾ ಪೂಜ್ಯರನ್ನ ಒಂದು ಸಲ ಅನುಭವ ಮಂಟಪದಲ್ಲಿ ಒಂದು ಗೋಷ್ಠಿ ಇಟ್ಟುಕೊಂಡು, ಒಂದು 2 ದಿವಸದ ಸಭೆ ಇಟ್ಟುಕೊಂಡು ಅಥವಾ ಒಂದು 3 ದಿವಸದ ಸಭೆ ಇಟ್ಟುಕೊಂಡು ನಾವು ಕುಲಂಕುಷವಾಗಿ ಇದರಲ್ಲಿ ಚರ್ಚೆ ಮಾಡಿ
ಅದನ್ನ ನಾವು ನಿರ್ಣಯವಾಗಿ ಹೇಳ್ತೀವಿ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಇನ್ನ ಸ್ವತಂತ್ರ ಧರ್ಮದ ಬಗ್ಗೆ ನಾನೊಂದು ಮಾತನ್ನ ಇಲ್ಲಿ ಹೇಳಿಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ಸ್ವತಂತ್ರ ಧರ್ಮದ ಬಗ್ಗೆ ನಾವೆಲ್ಲಾ ಬಸವಪರ ಸಂಘಟನೆದವರು ಒಂದು ನಿರ್ಣಯನ್ನ ಮಾಡಬೇಕು. ನಾವು ಎಲ್ಲರೂ ಕೇಳಿ ದಯವಿಟ್ಟು ನಾವು ಎಲ್ಲಾ ಬಸವಪರ ಸಂಘಟನೆಯವರು ಸೇರ್ಕೊಂಡು ಒಂದು ನಿರ್ಣಯವನ್ನ ಮಾಡಬೇಕು. ಏನಂದ್ರೆ ನಮ್ಮ ಭಿನ್ನಾಭಿಪ್ರಾಯಗಳನ್ನ ಹೆಚ್ಚು ಕಡಿಮೆ ಇದ್ರೂ ಬದಿಗೊತ್ತಿ ನಾವು ಬಸವಣ್ಣನವರ ವಿಚಾರಧಾರೆಯನ್ನ ಒಪ್ಪಿ ಆ ಸ್ವತಂತ್ರ ಧರ್ಮದ ಗಾಂಧೀಜಿಯವರು ಸ್ವತಂತ್ರ ಸಿಗುವ ಕಾಲದಲ್ಲಿ ಒಂದು ಘೋಷಣೆ ಮಾಡ್ತಿದ್ರು, ಮೊದಲು ಸ್ವಾತಂತ್ರ್ಯ, ನಂತರ ನಮ್ಮ ಒಳಗಿನ ಭಿನ್ನಾಭಿಪ್ರಾಯನ ಹೋಗಲಾಡಿಸ್ಕೊಳ್ಳೋಣ, ನಾವೆಲ್ಲರೂ ಸೇರಿ ಮೊದಲು ಸ್ವಾತಂತ್ರ್ಯ ಪಡೆಯೋಣ ಅಂತ ಗಾಂಧೀಜಿಯವರು ಅನೇಕ ಸಲ ಮಾತನ್ನ ಹೇಳ್ತಿದ್ರು. ಅದೇ ರೀತಿ ನಮ್ಮಲ್ಲಿನ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ನಾವು ಮೊದಲ ಸ್ವತಂತ್ರ ಮಾನ್ಯತೆಗಾಗಿ ಎಲ್ಲರೂ ಒಕ್ಕಟ್ಟಾಗಿ ಆ ಮಾನ್ಯತೆಯನ್ನು ಪಡೆಯೋಣ. ಅಲ್ಪಸಂಖ್ಯಾತರ ಮಾನ್ಯತೆ ನಮಗೆ ಸಿಕ್ತು ಅಂದ್ರ ನಮ್ಮ ಮಕ್ಕಳಿಗೆ ಭವಿಷ್ಯ, ನಮ್ಮ ಮಕ್ಕಳಿಗೆ ಹೆಚ್ಚಿನ ನೌಕರಿ, ನಮ್ಮ ಮಕ್ಕಳಿಗೆ ಹೆಚ್ಚಿನ ಲಿಂಗಾಯತ ಕೋಟದಲ್ಲಿ ಹೆಚ್ಚಿನ ಮೆಡಿಕಲ್ ಸೀಟ್ಗಳು, ಹೆಚ್ಚಿನ ಇಂಜಿನಿಯರಿಂಗ್ ಸೀಟ್ಗಳು, IAS ಸೀಟ್ಗಳು ಎಲ್ಲನೂ ನಮಗೆ ದೊರೀತವ. ಆ ದೃಷ್ಟಿಯಿಂದ ನಾವು ಹಿಂದುಳಿದ ವರ್ಗ ಅದು ಹೋರಾಟ ಇದು ಹೋರಾಟ ಯಾವುದೂ ಹತ್ತಂಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ಲಾಭ ಅಲ್ಪಸಂಖ್ಯಾತರ ಮಾನ್ಯತೆ ಅಂದ್ರೆ ಅರ್ಥ ಏನು? ಸ್ವತಂತ್ರ ಧರ್ಮದ ಮಾನ್ಯತೆ ಅಂದ್ರೆ ಒಂದೇ, ಅಲ್ಪಸಂಖ್ಯಾತರ ಮಾನ್ಯತೆ ಅಂದ್ರೆ ಒಂದೇ. ಆ ಅಲ್ಪಸಂಖ್ಯಾತರ ಮಾನ್ಯತೆಯನ್ನು ಸರ್ಕಾರ ನಮಗೆ ಕೊಟ್ಟಿತು ಅಂದ್ರ ನಮ್ಮ ಮಕ್ಕಳಿಗೆ ಭವಿಷ್ಯ ಬಹಳ ಉಜ್ವಲ ಆಗ್ತದ. ಆ ದಿಸೆಯಲ್ಲಿ ನಾವೆಲ್ಲ ಒಕ್ಕಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡಿದ್ರ ಈಗ ನಾವು ಎಲ್ಲರಿಗೂ ಸ್ವತಂತ್ರ ಹೋರಾಟ ಮಲ್ಕೊಂಡಿತು ಅನ್ನುವ ಪ್ರಸಂಗದಲ್ಲಿ ಇವತ್ತಿನ ಕಾರ್ಯಕ್ರಮ ಇನ್ನೂ ಸ್ವತಂತ್ರ ಹೋರಾಟ ಜೀವಂತ ಇದೆ ಅಂತ ಮತ್ತೊಮ್ಮೆ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಈ ಕಾರ್ಯಕ್ರಮದಿಂದ ನಾವು ಹೇಗೆ ಉತ್ತರ ಕೊಟ್ಟಿವಿಯೋ ಅದೇ ರೀತಿಯಾಗಿ ಮುಂದಿನ ವರ್ಷ ಮತ್ತು ದಾವಣಗೆರೆನೋ ಮೈಸೂರು ಭಾಗದಲ್ಲಿನೋ ಮತ್ತು ಬೃಹತ್ ಅಧಿವೇಶನ ನಡಿಬೇಕು. ಇದು ಒಂದೇ ವರ್ಷ ಮುಗಿಯುವಂತದ್ದಲ್ಲ. ಮುಂದೆ ಪ್ರತಿ ವರ್ಷಕ್ಕೊಮ್ಮೆ ಇಂತಹ ಬೃಹತ್ ಅಧಿವೇಶನ ನಡಿಬೇಕು. 2024ರಲ್ಲಿ ಮತ್ತೆ ಯಾವ ಜಿಲ್ಲೆಯವರು ಮಾಡ್ತೀರಿ, ದಾವಣಗೆರೆ ಮೈಸೂರು ಭಾಗ ಯಾವುದಾದ್ರೂ ಒಂದು ಪ್ರಾಂತದಲ್ಲಿ ಅದು ನಡಿಬೇಕು. 3 ವರ್ಷಕ್ಕೊಂದು ಸಲ ಅದು ಇತರ ರಾಜ್ಯಗಳಲ್ಲಿ ನಡಿಬೇಕು. ಮಹಾರಾಷ್ಟ್ರಕ್ಕೆ ಒಂದು ಸಲ, ಈ ಕಡೆ ತೆಲಂಗಾಣಕ್ಕೆ ಒಂದು ಸಲ. ಈ ರೀತಿಯಾಗಿ ನಡೆದ್ರೆ ಈ ಲಿಂಗಾಯತ ಧರ್ಮದ ಒಂದು ಸಂಘಟನೆ ಬಹಳ ಮಜಬೂತ್ ಆಗ್ತದೆ. ಆಗ ಮಜಬೂತ್ ಆದ್ಮೇಲೆ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ನಿಮ್ಮ ತರ ಬಂದು ಅಲ್ಪಸಂಖ್ಯಾತರ ಮಾನ್ಯತೆಯನ್ನ ಕೊಟ್ಟು ಹೋಗ್ತಾರ. ನಾವು ಸಂಘಟನೆ ಶಕ್ತಿ ತೋರಿಸಿದ್ರ ನಾವ್ ಎಂದೂ ಸರ್ಕಾರ ಮುಂದ ಕೈ ಒಡ್ಡಿದ್ರು ಯಾರು ಕೊಡಂಗಿಲ್ಲ. ನಮ್ ಶಕ್ತಿ ಪ್ರದರ್ಶನವೇ ಎಲ್ಲಕ್ಕಿಂತ ದೊಡ್ಡ ಉತ್ತರ ಆಗ್ತದೆ. ಈ ಮಾತನ್ನ ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಕ್ಕ ನಾವು ಬಡದಾಡಲಾರ್ದೇನೆ ಮೊದಲು ನಾವು ಸ್ವತಂತ್ರ ಮಾನ್ಯತೆಗಾಗಿ ನಾವು ಹೋರಾಟವನ್ನ ಗಟ್ಟಿಗೊಳಿಸಬೇಕು, ಒಕ್ಕಟ್ಟನ್ನು ತೋರಿಸಬೇಕು, ಸಂಘಟನೆಯನ್ನು ಮಾಡಬೇಕು ಅಂತ ನಾನು ಕಳಕಳಿಯಿಂದ ಎಲ್ಲ ತರುಣರಲ್ಲಿ ಕೇಳಿಕೊಂಡು ನಾನು 2 ಮಾತನ್ನ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ.